ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಏನು ಕಳೆದ ಸೋಮವಾರದಿಂದ ಸೀಮಿತವಾಗಿ ಮತ್ತು ಕೆಲವು ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ಕೆಲಸವನ್ನು ನಿರ್ವಹಿಸದೆ ಮುಷ್ಕರವನ್ನು ಕೈಗೊಂಡಿದ್ವಿ. ದಿನಾಂಕ 26ರಿಂದ ತಾಲೂಕು ಕಚೇರಿ ಎದುರುಗಡೆ ಯಶಸ್ವಿಯಾಗಿ ಮುಷ್ಕರವನ್ನು ಕೈಗೊಂಡು, ಹಾಗೆ ದಿನಾಂಕ 27ರಂದು ನಾವೆಲ್ಲರೂ ಜಿಲ್ಲಾಧ್ಯಕ್ಷರುಗಳು ತಮ್ಮ ತಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಶಸ್ವಿಯಾಗಿ ಏನು ಮುಷ್ಕರನ ನಡೆಸಿಕೊಟ್ಟಿದ್ದೀರಾ. ಹಾಗೆ 2 ದಿನಗಳ ರಜಾವಧಿಯಲ್ಲೂ ಕೂಡ ಯಾವುದೇ ಕೆಲಸವನ್ನು ನಿರ್ವಹಿಸದೆ ತಮ್ಮ ಅನುಪಸ್ಥಿತಿಯಲ್ಲಿ ಈ ದಿನವೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಮುಷ್ಕರವನ್ನು ತಾವು ನಡೆಸಿಕೊಟ್ಟಿದ್ದೀರಾ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ದಿನ ಮಾನ್ಯ ಕಂದಾಯ ಸಚಿವರು 2 ಗಂಟೆಗೆ ಸಭೆಯನ್ನ ನಮ್ಮ ಎಲ್ಲ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು. ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ನಮ್ಮ ಹಲವು ಬೇಡಿಕೆಗಳು ಈಗಿಂದಲ್ಲ, ಸುಮಾರು 65 ವರ್ಷಗಳ ನೋವಿನಲ್ಲಿ ನಾವು ಏನು ಅನುಭವಿಸ್ತಾ ಇರುವಂತಹ ದಿನನಿತ್ಯ ಸಮಸ್ಯೆಗಳನ್ನ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದಲೆ ನಮ್ಮಿಂದ ಪಡ್ಕೊಳ್ತಾ ಇರುವಂತಹ ಎಲ್ಲ ಸೇವೆಗಳನ್ನ ಹಲವಾರು ರೀತಿಯ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಒಂದು ಈ ವೇದಿಕೆಯ ಮೂಲಕ ನಾವು ಅಂತ್ಯ ಹಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಗವಹಿಸಿದ್ವಿ. ಸ್ನೇಹಿತರೆ, ಮಾನ್ಯ ಸಚಿವರು ಏನು ನಮ್ಮ ಬೇಡಿಕೆಗಳನ್ನ ಸಂಪೂರ್ಣವಾಗಿ ಆಲಿಸಿ ಕೆಲವು 3-4 ಬೇಡಿಕೆಗಳ ವಿಚಾರವಾಗಿ ತಕ್ಷಣ ಆಗುವಂತವನ್ನು ಕೂಡ ಒಂದು ವಾರ 10 ದಿನಗಳಲ್ಲಿ ಮುಂದುವರಿಸುವ ಒಂದು ಭರವಸೆ ಕೊಟ್ಟ ನಂತರ ನಮ್ಮ ಉಳಿದೆಲ್ಲ ಬೇಡಿಕೆಗಳು ಕನಸಾಗಿ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆ ಸಭೆಗೆ ನಮ್ಮ ಮುಷ್ಕರವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಸಭೆಗೆ ನೆರೆದಿದ್ದ ಎಲ್ಲ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ, ಎಲ್ಲ ಗ್ರಾಮಾಡಳಿತಾಧಿಕಾರಿಗಳ ಸಮ್ಮುಖದಲ್ಲಿ ನಮ್ಮ ಮುಷ್ಕರವನ್ನ ನಮ್ಮ ಈ ಬೇಡಿಕೆಯ ಪಟ್ಟಿ ಈಡೇರುವವರೆಗೆ ಒಂದು ಭರವಸೆ ಮುಂದುವರಿಸುವ ನಿಟ್ಟಿನಲ್ಲಿ ಸಚಿವರ ಗಮನಕ್ಕೆ ತಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನೆನಪಿರಲಿ ಸ್ನೇಹಿತರೆ, ಸರ್ಕಾರದಲ್ಲಿ ಹಲವಾರು ಸಣ್ಣ ಪುಟ್ಟ ಯೋಜನೆಗಳಿಗೂ ಅನುದಾನವನ್ನು ಮೀಸಲಿಡುವಂತಹ ಈ ದಿನದಲ್ಲಿ ಸಾರ್ವಜನಿಕ ಸೇವೆ ಕಲ್ಪಿಸಲಿಕ್ಕೆ ಕಟ್ಟಕಡೆಯಿಂದ ಇರುವಂತಹ ನಮ್ಮ ವೃಂದಕ್ಕೆ, ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ನಮ್ಮ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಸೌಲಭ್ಯ ಕೊಡೋ ನಿಟ್ಟಿನಲ್ಲಿ ಮೀನಾಮಶಿ ಎಣಿಸ್ತಾ ಇರೋದು ತುಂಬಾ ಬೇಸರ ಸಂಗತಿ. ಆದ ಕಾರಣ ನಾವು ಕೂಡ ಅಂತ ಒಂದು ಸಂದರ್ಭ ಬಂದಲ್ಲಿ ನಮಗೆ ಈ ಬೇಡಿಕೆಗಳನ್ನ ಈಡೇರಿಸಿ ನಾವು ಪ್ರತಿಯೊಬ್ಬರ 1 ತಿಂಗಳ ವೇತನವನ್ನು ಬೇಕಾದರೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮುಷ್ಕರವನ್ನ ಮುಂದುವರಿಸುವ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ. ದಯಮಾಡಿ ತಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ಳೋದು, ನಾವೆಲ್ಲರೂ ಈ ದಿನದಿಂದ 30 ದಿನಗಳ ಪರಿವರ್ತಿತ ರಜೆಯನ್ನು ಹಾಕೊಂಡಿದ್ದೀರಾ. ಇನ್ನ ಮುಷ್ಕರದ ಮೌನವಾಗಿ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನ ಮಾಡದಲೆ ಮುಷ್ಕರನ ಮುಂದುವರಿಸಬೇಕು. ಮುಂದಿನ ರಾಜ್ಯ ಸಂಘದ ಎಲ್ಲ ನಿರ್ಣಯದಂತೆ ನಿರ್ಣಯ ಆಗುವವರೆಗೂ ಯಾರೂ ಕೂಡ ಕಚೇರಿಗೆ ಹೋಗುವಾಗಿಲ್ಲ. ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು. ತಮಗೆ ಯಾವುದೇ ರೀತಿ ಸಮಸ್ಯೆಗಳು ಮಗದೊಂದು ಏನೇ ಯಾವುದಾದ್ರೂ ಬೆದರಿಕೆಗಳು ಬಂದ್ರೆ ತಮ್ಮ ತಮ್ಮ ಜಿಲ್ಲಾ ಹಂತದಲ್ಲಿ ಜಿಲ್ಲಾಧ್ಯಕ್ಷರುಗಳಿದ್ದಾರೆ. ಅದನ್ನು ಮೀರಿ ಏನಾದರೂ ಸಮಸ್ಯೆ ಆದ್ರೆ ನನಗೆ ಹೇಳಿ, ಎಂಥ ಸಮಸ್ಯೆ ಆದ್ರೂ ನಿಮ್ಮ ಜೊತೆ ನಾವು ನಿಲ್ತೀವಿ. ದಯವಿಟ್ಟು ಮುಷ್ಕರನ ಮುಂದುವರಿಸೋಣ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ನಮ್ಮ ವೃಂದದ ಒಂದು ಗೌರವವಾದ ಸ್ಥಾನವನ್ನ ಕಂಡುಕೊಳ್ಳಲಿಕ್ಕೆ, ನಮ್ಮ ವೃಂದದ ಒಂದು ಉಳಿವಿಗಾಗಿ. ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಕೂಡ ನಮ್ಮ ಜೊತೆ ನಿಂತಿರೋ ಅನ್ನೋ ಒಂದು ಭರವಸೆ ಇದೆ. ಆ ಭರವಸೆ ಮೇಲೆ ನಾವು ನಿಮ್ಮ ಜೊತೆಗೆ ನೀವು ಅಲ್ಲಿ ಕೂತಿದ್ದೀರಾ ಬೀದಿಯಲ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಕ್ಷಣ ಮನಸ್ಸಲ್ಲಿ ನೆನೆಸ್ಕೊಂಡು 3-4 ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಎದ್ದು ಬರೋದು ಬೇಡ ಅಂತ ಹೇಳಿ ಮತ್ತೆ ಮುಷ್ಕರನ ಮುಂದುವರಿಸುವ ನಿಟ್ಟಿನಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಸಚಿವರಿಗೆ ಹೇಳಿ ಬಂದಿದ್ದೀವಿ. ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಂತೀನಿ, ಯಾರ್ಯಾರು ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿಲ್ಲ ದಯವಿಟ್ಟು ಈ ಕ್ಷಣದಿಂದನೇ ಇವತ್ತೇ ಎಲ್ಲ ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ಯಾರ್ಯಾರೋ ಸರ್ಕಾರಿ ಗ್ರೂಪ್ಗಳಲ್ಲಿ ಇದ್ದೀರಾ, ತಹಶೀಲ್ದಾರ್ ಗ್ರೂಪ್ ಆಗಿರ್ಬೋದು, ಹೋಬಳಿ ಗ್ರೂಪ್ ಆಗಿರ್ಬೋದು, ಎಲೆಕ್ಷನ್ ಗ್ರೂಪ್ ಆಗಿರೋದು, ವಾಟ್ ಎವರ್ ಸರ್ಕಾರಿ ಹುದ್ದೆಗೆ ಏನು ಸರ್ಕಾರಿ ನಿಯಮಗಳು ಏನು ನಮ್ಮ ಕಚೇರಿಗಳಿಂದ ಮಾಡಿರ್ತಾರೆ ಗ್ರೂಪ್, ಅಷ್ಟು ಗ್ರೂಪಿಂದ ಇವತ್ತೇ ಎಕ್ಸಿಟ್ ಆಗಬೇಕು. ದಯವಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ ಇದನ್ನ. ಮುಂದಿನ ಮುಷ್ಕರದ ತೀವ್ರತೆ ಇನ್ನೂ ಘೋರವಾಗಿರುತ್ತೆ.
ನಮ್ಮ ಉದ್ದೇಶಗಳು ಈಡೇರೋವರೆಗೂ ಯಾವುದೇ ರೀತಿಯಲ್ಲಿ ಹಿಂದೆ ಸರಿಯುವ ಮಾತೇ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿವರೆಗೂ ಸಹಕಾರ ಕೊಡ್ರಿ. ತಮ್ಮಲ್ಲಿ ಈ ಸಹಕಾರ ನೀವು ಕೊಡ್ತೀರಾ ಅಂತ ಹೇಳಿ ಕೇಳ್ಕೊಂತ ಪ್ರತಿಭಟನೆಯನ್ನ ಇನ್ನು ಎಲ್ಲರೂ ಕೂಡ ಮುಂದುವರಿಸೋ ನಿಟ್ಟಿನಲ್ಲಿ ಧೈರ್ಯ ತುಂಬಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಂತೀನಿ.